ಮೇ 1ನೆಯ ತಾರೀಕು ಶುಕ್ರವಾರದ ದಿನ ವೈಶಾಖ ಪೌರ್ಣಮಿ ಹಾಗೂ ಕೂರ್ಮ ಜಯಂತಿ ಬಂದಿದೆ. ಈ ದಿನ ಹಣೆಗೆ ಈ ಮಣ್ಣನ್ನು ತಿಲಕವಾಗಿ ಇಟ್ಟರೆ ನೀವು ಕೇಳಿದ್ದೆಲ್ಲ ಸಿಗುತ್ತದೆ. ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡುವ ಆ ವಿಶೇಷ ಮಣ್ಣು ಯಾವುದು? ತುಳಸಿ ಗಿಡದ ಮುಂದೆ ನಿಂತು ಈ ಒಂದು ಮಾತು ಹೇಳಿದರೆ ಮನೆಯವರಿಗೆಲ್ಲ ಸಕಲ ಕಾರ್ಯದಲ್ಲೂ ಜಯ, ಧನಲಾಭದ ಜೊತೆಗೆ ಮನೆಯ ಯಜಮಾನಿಗೆ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತೆ. ಸ್ತ್ರೀಯರ ಗರ್ಭಕೋಶದ ಸಮಸ್ಯೆಗಳು ಕಳೆದು ಸಂತಾನ ಭಾಗ್ಯ ಪ್ರಾಪ್ತಿಯಾಗಲು ಈ ದಿನ ಏನು ಮಾಡಬೇಕು? ಸ್ವಂತ ಮನೆ ಕನಸು ನನಸಾಗಲು, ಭೂಮಿ ಯೋಗ ಲಭಿಸಲು ಯಾವ ಮಂತ್ರವನ್ನು ಪಠಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ವೈಶಾಖ ಪೌರ್ಣಮಿಯು ಅತ್ಯಂತ ಶಕ್ತಿಯುತವಾದದ್ದು. ವೈಶಾಖ ಮಾಸವನ್ನು ಮಾಧವ ಮಾಸ ಎಂದು ಕೂಡ ಕರೆಯಲಾಗುತ್ತದೆ. ವಿಷ್ಣು ದೇವರಿಗೆ ಬಲು ಪ್ರಿಯವಾದ ಮಾಸ ಇದಾಗಿದ್ದು, ಈ ದಿನದಂದು ಮರೆಯದೆ ವಿಷ್ಣು ದೇವರಿಗೆ ಸಂಬಂಧಿಸಿದ ಚಿತ್ರಪಟ ಅಥವಾ ವಿಗ್ರಹಕ್ಕೆ ನಿಮ್ಮ ಮನೆಯಲ್ಲಿಯೇ ತುಳಸಿ ದಳಗಳಿಂದ ಪೂಜಿಸುತ್ತಾ ಓಂ ಮಾಧವಾಯ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ. ಇದರಿಂದ ಸಕಲ ಕಷ್ಟಗಳು ಕಳೆದು ಹೋಗುತ್ತೆ. ದೊಡ್ಡ ದೊಡ್ಡ ಸಾಲಗಳೆಲ್ಲ ತೀರಿ ವ್ಯರ್ಥ ಖರ್ಚುಗಳು ಕಡಿಮೆಯಾಗಿ ವಿಪರೀತವಾಗಿ ಧನಲಾಭ ನಿಮಗೆ ಉಂಟಾಗುತ್ತೆ. ಹಾಗೆಯೇ ಜನಗಳ ಕೆಟ್ಟ ದೃಷ್ಟಿ, ಮಾಟಮಂತ್ರ, ದುಷ್ಟಶಕ್ತಿಗಳ ಭಯ, ಶತ್ರುಗಳ ಸಮಸ್ಯೆ, ಪಿತೃದೋಷ, ಪಿತೃಶಾಪಗಳು ಹೆಚ್ಚಾಗಿದ್ರೆ ಈ ದಿನ ಮರೆಯದೆ ಸಮುದ್ರ ಸ್ನಾನವನ್ನ ಮಾಡಿ. ಇದರಿಂದ ಸರಿಯಾಗಿ 1 ವರ್ಷಗಳ ಕಾಲ ಯಾವ ಕೆಟ್ಟ ದೃಷ್ಟಿ, ಶತ್ರುಗಳ ಬಾಧೆ ನಿಮ್ಮ ಬಳಿ ಸುಳಿಯೋದಿಲ್ಲ. ಪಿತೃಗಳ ಅಪಾರ ಅನುಗ್ರಹದಿಂದ ಉತ್ತಮೋತ್ತಮ ಫಲಗಳನ್ನು ನೀವು ನೋಡಬಹುದು. ಕಾರ್ತಿಕ ಮಾಸದಲ್ಲಿ ದೀಪ ಬೆಳಗಿಸಿದರೆ ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು. ವೈಶಾಖ ಮಾಸದಲ್ಲಿ ದಾನಗಳನ್ನ ಮಾಡಬೇಕೆಂದು ನಮ್ಮ ಪುರಾಣಗಳು ಹೇಳುತ್ತವೆ. ನೀರು ತುಂಬಿರುವ ಮಡಿಕೆ ಹಾಗೂ ಅನ್ನದಾನವನ್ನ ಈ ಹುಣ್ಣಿಮೆಯ ದಿನ ಮಾಡಿದರೆ ಗೋದಾನ ಮಾಡಿದ ಫಲ ಸಿಗುತ್ತದೆ. ಎಳ್ಳನ್ನು ಈ ದಿನ ದಾನವಾಗಿ ನೀಡಿದರೆ ಸಕಲ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ. ಬಿಳಿ ಎಳ್ಳನ್ನು ನೀರಿಗೆ ಬೆರೆಸಿ ಈ ದಿನ ಸ್ನಾನ ಮಾಡಿಕೊಳ್ಬೇಕು. ದೇವರಿಗೆ ಪೂಜೆ ಮಾಡುವಾಗ ಬಿಳಿ ಎಳ್ಳಿನಿಂದ ತಯಾರು ಮಾಡಿದಂತಹ ಸಿಹಿ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಡಬೇಕು. ವೈಶಾಖ ಹುಣ್ಣಿಮೆಯ ದಿನ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಿದರೆ, ಅರಳಿ ಮರದ ಮುಂದೆ ದೀಪಾರಾಧನೆ ಮಾಡಿದರೆ ಗುರುಗ್ರಹ ದೋಷ ಕಳೆಯುತ್ತದೆ ಎಂದು ವೈಶಾಖ ಪುರಾಣದಲ್ಲಿ ತಿಳಿಸಿದ್ದಾರೆ. ಗುರುಶಾಂತಿಯಾಗುತ್ತೆ. ಅರಳಿ ಮರದ ಬುಡದಲ್ಲಿ ದೀಪ ಬೆಳಗಿಸಿದರೆ ಸಮಸ್ತ ಶನಿದೋಷಗಳು ಕೂಡ ಕಳೆದು ಹೋಗುತ್ತೆ. ಎಲ್ಲಾದರೂ ಅಳಲೇಕಾಯಿ ಸಿಕ್ಕರೆ ಅದನ್ನ ನಿಮ್ಮ ಕೈನಿಂದ ಸಮುದ್ರಕ್ಕೆ ಎಸೆದು ನಂತರ ಸಮುದ್ರ ಸ್ನಾನ ಮಾಡಿ ಮನೆಗೆ ಬಂದರೆ ತುಂಬಾ ಒಳ್ಳೆಯದು. ಯಾರು ವೈಶಾಖ ಹುಣ್ಣಿಮೆಯ ದಿನದಂದು ಮಜ್ಜಿಗೆಯನ್ನು ದಾನವಾಗಿ ನೀಡುತ್ತಾರೋ ಅವರಿಗೆ ಧನಲಾಭ ಹಾಗೂ ವಿದ್ಯಾ ಪ್ರಾಪ್ತಿಯಾಗುತ್ತೆ. ಮಾವಿನ ಹಣ್ಣನ್ನು ಈ ದಿನದಂದು ದಾನವಾಗಿ ನೀಡಿದರೆ ಪಿತೃಶಾಪ, ಪಿತೃದೋಷಗಳು ಕಳೆದು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಧನಲಾಭವನ್ನು ನೀವು ನೋಡಬಹುದು. ಈ ದಿನದಂದು ತುಳಸಿ ಗಿಡ ಹಾಗೂ ಅರಳಿ ಮರವನ್ನು ಮರೆಯದೆ ಪೂಜಿಸಬೇಕು. ವೈಶಾಖ ಹುಣ್ಣಿಮೆಯಂದು ತುಳಸಿ ಗಿಡದ ಮುಂದೆ 9 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ತುಪ್ಪವನ್ನು ಬಳಸಿ ದೀಪಾರಾಧನೆ ಮಾಡಿಕೊಳ್ಬೇಕು. ತುಳಸಿಗೆ ಬಿಳಿ ಬಣ್ಣದ ಪುಷ್ಪ ಹಾಗೂ ಗುಲಾಬಿ ಪುಷ್ಪಗಳಿಂದ ಅಲಂಕಾರ ಮಾಡಬೇಕು. ತುಳಸಿ ಮಾತೆಗೆ ಬಾಳೆಹಣ್ಣಿನ ಜೊತೆಗೆ ದಾಳಿಂಬೆ ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ನಂತರ ಓಂ ಬೃಂದಾವನ್ಯೇ ನಮಃ ಎಂದು ಹೇಳಿಕೊಂಡು ಪ್ರದಕ್ಷಿಣೆ ಮಾಡಬೇಕು. ಇದರಿಂದ ವರ್ಷ ಪೂರ್ತಿ ತುಳಸಿ ಮಾತೆಯ ಅನುಗ್ರಹ ನಿಮ್ಮ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿನ ಸರ್ವ ಕಷ್ಟಗಳು ಕಳೆದು ಮನೆಯವರಿಗೆಲ್ಲ ಧನಲಾಭ, ಯಶಸ್ಸು, ಉತ್ತಮ ಆರೋಗ್ಯ ಸಿಗುತ್ತದೆ. ಗರ್ಭಕೋಶದ ಯಾವುದೇ ಸಮಸ್ಯೆಗಳಿದ್ದರೆ, ಸಂತಾನ ಫಲ ಇಲ್ಲವಾದರೆ ಮರೆಯದೆ ಅರಳಿ ವೃಕ್ಷಕ್ಕೆ ಈ ದಿನದಂದು ಒಂದು ಬಿಳಿ ಬಣ್ಣದ ದಾರ, ಒಂದು ಕೆಂಪು ಬಣ್ಣದ ದಾರ, ಒಂದು ಹಳದಿ ಬಣ್ಣದ ದಾರವನ್ನು ಸುತ್ತಬೇಕು. ನಂತರ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಬೇಕು. ಇದರಿಂದ ಸಂತಾನದ ವಿಷಯವಾಗಿ ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ಕಳೆದು ಹೋಗುತ್ತೆ, ಸಂತಾನ ಪ್ರಾಪ್ತಿಯಾಗುತ್ತೆ. ಅರಳಿ ಮರದ ಬುಡಕ್ಕೆ ಸ್ವಲ್ಪ ಹಾಲನ್ನು ಹಾಕಿ, ಹಾಲು ಹಾಕಿದ ಆ ಜಾಗದಿಂದಲೇ ಬಂದಂತಹ ಹಸಿ ಮಣ್ಣನ್ನು ನಿಮ್ಮ ಹಣೆಗೆ ತಿಲಕವಾಗಿ ಇಟ್ಟುಕೊಂಡರೆ ಶ್ರೀ ಮಹಾವಿಷ್ಣು ಹಾಗೂ ಶ್ರೀ ಮಹಾಲಕ್ಷ್ಮಿಯ ಕೃಪೆ ನಿರಂತರವಾಗಿ ನಿಮ್ಮ ಜೊತೆಗಿರುತ್ತದೆ. ಬಡತನ ದೂರವಾಗಿ ಒಂದೊಂದೇ ಹಣದ ಕಷ್ಟಗಳು ನಿಮ್ಮಿಂದ ದೂರವಾಗ್ತಾ ಎಲ್ಲ ವಿಧವಾದ ಸಂಪತ್ತನ್ನು ಗಳಿಸಲು ಭಗವಂತ ನಿಮಗೆ ದಾರಿಯನ್ನು ತೋರಿಸ್ತಾನೆ. ಮನೆಗೆ ತಂದ ಹಸಿ ಮಣ್ಣನ್ನು ಎಲ್ಲರ ಹಣೆಗೂ ಇಡುವಾಗ ಲಕ್ಷ್ಮೀದೇವಿಯನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಿ. ಹಾಗೆಯೇ ಈ ದಿನದಂದು ಕೂರ್ಮ ಜಯಂತಿ ಕೂಡ ಬಂದಿದೆ. ಸಾಕ್ಷಾತ್ ವಿಷ್ಣು ದೇವರು ಸಮುದ್ರ ಮಂಥನ ಕಾಲದಲ್ಲಿ ದೇವತೆಗಳಿಗೆ ಸಹಾಯ ಮಾಡಲೆಂದು ಆಮೆಯ ರೂಪವನ್ನು ತಾಳುತ್ತಾನೆ. ಈ ಅವತಾರ ತಾಳಿದ ದಿನವೇ ಕೂರ್ಮ ಜಯಂತಿಯ ದಿನವಾಗಿದೆ. ಯಾವುದೇ ಆಸ್ತಿ ಖರೀದಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ಸ್ವಂತ ಮನೆ ಕನಸು ನನಸಾಗಬೇಕು, ಜಾತಕದಲ್ಲಿನ ಎಲ್ಲ ಭೂಮಿಗೆ ಸಂಬಂಧಿಸಿದ ದೋಷಗಳು ದೂರವಾಗಿ ಅದೃಷ್ಟ ಕಾಣಬೇಕೆಂದರೆ ಮರೆಯದೆ ಈ ದಿನ ಮನೆಯಲ್ಲಿ ದೀಪ ಬೆಳಗಿಸುವಾಗ ಈ ವಿಶೇಷ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಈ ಮಂತ್ರ ಈ ವಿಧವಾಗಿದೆ: ಓಂ
ಓಂ ನಮೋ ಭಗವತೆ ಕೂಂ ಕೂರ್ಮಾಯ ದರಾದರ ದುರಂದರಾಯ ನಮಃ. ಈ ಮಂತ್ರವನ್ನು 3 ಬಾರಿ, 21 ಬಾರಿ ಅಥವಾ 108 ಬಾರಿ ಪಠಿಸಬಹುದು. ಈ ವೈಶಾಖ ಹುಣ್ಣಿಮೆಯಂದು ಚಂದ್ರನ ಬೆಳಕಿನಲ್ಲಿ ರಾತ್ರಿ ಸಮಯ ಕುಳಿತು ಲಲಿತ ಸಹಸ್ರನಾಮ ಪಾರಾಯಣ ಮಾಡಿದವರ ಮನೆಗೆ ಅದ್ಭುತವಾಗಿ ದೇವಿಯ ರಕ್ಷಣೆ ಸಿಗುತ್ತದೆ. ನಿಮ್ಮೆಲ್ಲ ದುಃಖ, ಕಣ್ಣೀರು ಹುಣ್ಣಿಮೆಯ ಶಕ್ತಿಯಿಂದ ದೇವಿಯ ಅನುಗ್ರಹದಿಂದ ದೂರವಾಗಿ ಸುಖ ಜೀವನ ಲಭಿಸುತ್ತದೆ. ನೋಡಿರಲ್ಲ, ವೈಶಾಖ ಹುಣ್ಣಿಮೆಯ ದಿನ ಯಾವೆಲ್ಲ ವಿಧಿ ವಿಧಾನಗಳನ್ನ ಪಾಲಿಸಿದ್ರೆ ಕಷ್ಟದ ಪ್ರಮಾಣ ಕಡಿಮೆಯಾಗಿ ದೈವಬಲ ಹೆಚ್ಚಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೀತಾ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.